ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಟೇಸ್ಟಾಗಿ ಗಸಗಸೆ ಪಾಯಸ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರ್ತೀನಿ. ನಾನು ಗಸಗಸೆ ಪಾಯಸ ಫಸ್ಟೇ ಮಾಡಿ ಹಾಕಿದ್ದೀನಿ, ಆದರೆ ಅದಕ್ಕೆ ಹಾಲು ಹಾಕಿದ್ದೀನಿ. ಇದಕ್ಕೆ ಹಾಲು ಹಾಕೋದೇ ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್. ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಒಂದು ಗ್ಲಾಸ್ ಸಾಯಂಕಾಲ ಹೊತ್ತು ಊಟ ಆಗ್ಬಿಟ್ಮೇಲೆ ಕುಡಿದ್ಬಿಟ್ಟು ಮನ್ಕೊಂಡ್ರೆ ಸಾಕು, ಅಷ್ಟು ಒಳ್ಳೆ ನಿದ್ರೆ ಬರುತ್ತೆ. ಗೋಡಂಬಿ ತೊಗೊಂಡಿದ್ದೀನಿ ಅರ್ಧ ಬಟ್ಲು, ಸ್ವಲ್ಪ ದ್ರಾಕ್ಷಿ, 1 ಸ್ಪೂನ್ ಅಕ್ಕಿ, ಸ್ವಲ್ಪ ಬಾದಾಮಿ, ಒಂದು 5 ಏಲಕ್ಕಿ, ಗಸಗಸೆ 3 ಸ್ಪೂನು, ಬೆಲ್ಲ, ಕೊಬ್ಬರಿ 1 ಬಟ್ಲು, ಇಷ್ಟು ತೊಗೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಡೋಣ. ನೋಡಿ, ಅದಕ್ಕೆ ಅಕ್ಕಿ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಕಲರ್ ಬರೋ ಗಂಟ ಹುರಿಯೋದು ಬೇಡ, ಲೈಟಾಗಿ ಹುರ್ಕೊಂಡು ಇನ್ನೂ ಬೇಕಷ್ಟು ಹಾಕ್ಬೇಕಲ್ಲ, ಹಾಗಾಗಿ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಈಗ ಗಸಗಸೆ ಹಾಕ್ಕೊತೀನಿ. ನಾನು 2.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಬಾದಾಮಿ ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿ, ಇದು ಗೋಡಂಬಿ, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ, ಚಟ್ಪಟ್ ಅನ್ನೋ ಗಂಟ ಹುರ್ಕೊತೀನಿ. ತುಂಬ ಹೆಲ್ತ್ಗೆ ಒಳ್ಳೇದು ನೋಡಿ. ಇದು ಥರ ಮಾಡಿಕೊಂಡು ವಾರದೊಳಗೆ ಒಂದ್ಸತಿ ಕುಡಿದ್ರೂ ಒಳ್ಳೆಯದು. ನಾನು ವಯಸ್ಸಾಗಿರೋದ್ರಿಂದ ನಮ್ಮಂಥವ್ರಿಗೆಲ್ಲ ಇದು ತುಂಬಾ ಇಷ್ಟಪಟ್ಟು ಕುಡಿತೀವಿ. ಸರಿ, ಒಂದು ಬಟ್ಲಿಗೆ, ಒಂದು ಫ್ಯಾನ್ಗೆ ಬೆಲ್ಲ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಅದಕ್ಕೆ 2 ಬಟ್ಲಷ್ಟು ನೀರು ಹಾಕ್ಕೊಂಡು ಕುದಿಯೋಕ್ಕೆ ಇಡ್ತೀನಿ. ಸ್ವಲ್ಪ ಕರಗಿದ್ರೆ ಸಾಕು, ಬೇರೆ ಏನು ಕುದಿಯೋದೇನು ಬೇಕಾಗಿಲ್ಲ ಅದು ಅತಿಯಾಗಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಆವಾಗಲೇ ಸ್ವಲ್ಪ ನಾನು ಕೊಬ್ಬರಿನ ಗ್ರೈಂಡ್ ಮಾಡಿ ಇಟ್ಟಿದ್ದೆ, ಅದು ಹಾಕ್ಕೊತೀನಿ. ಏಲಕ್ಕಿ ಹಾಕ್ಕೊತೀನಿ. ಈಗ 1 ಬಟ್ಲಷ್ಟು ಕೊಬ್ಬರಿ ನಾನು ಹಾಕ್ಕೊತೀನಿ. ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಬರ್ತೀನಿ. ಆಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಆಗೋಷ್ಟು ರುಬ್ಕೊಂಬರ್ಬೇಕು. ನೋಡಿ, ಆಗಿದೆ, ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಇದನ್ನು ಆಯಿತು, ಕೊದೀತು ಪಾಕ. ಈಗ ತುಪ್ಪ ನಾನು ಒಂದು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮಕ್ಕಳಿಗೆ ಅಷ್ಟೇ, ವಯಸ್ಸಾದವ್ರಿಗೂ ಅಷ್ಟೇ, ಒಂದೊಂದು ಕಪ್ ಕೊಡಿ, ಒಂದೊಂದು ಗ್ಲಾಸ್ ಅಷ್ಟು. ತುಂಬ ಇಷ್ಟ ಹಾಕಿ ಕುಡಿತಾರೆ. ಒಳ್ಳೆ ನಿದ್ರೆ ಬಂದಿಲ್ಲ ಅಂದರೂ ಅಷ್ಟೇ, ಗಸಗಸೆ ಪಾಯಸ ಭಾಳ ಒಳ್ಳೆಯದು. ನೋಡಿ, ಚೆನ್ನಾಗಾಯಿತು. ಈಗ ರುಬ್ಬಿಟ್ಟಿರೋದನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾನು ಮಾತಾಡೋವಾಗ ಏನಾನ ಸ್ವಲ್ಪ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಅದರೊಳಗೆ ಒಂದೇ ಒಂದು ಸೆಕೆಂಡ್ ಬಿಟ್ಟೆ. ನೋಡಿ, ಚೆನ್ನಾಗಿ ಕೊದ್ದಿದೆ. ಈಗ ಆ ಕಡೆ ಈ ಕಡೆ ಎಣ್ಣೆನೂ ಬಿಡ್ತಾ ಇದೆ, ತುಪ್ಪ. ಈಗ ಅದಕ್ಕೆ ಪಾಕನ ನಾವು ಸೋಸ್ಕೊಳ್ಳೋಣ. ಬೆಲ್ಲದ ನೀರನ್ನ ನೋಡ್ಕೊಂಡು ಹಾಕ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀರು ಆಯ್ತು ಅಂತ ಇದು ಮಾಡ್ಕೊಬೇಡಿ, ಅದನ್ನು ಹಾಕ್ಕೊಬೇಡಿ, ಏನು ಎತ್ತಿಕ್ಕೋದು ಬೇಡ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಇವಾಗಲೇ ನೀರು ಅದೆಲ್ಲ ಹಾಕ್ಕೊಬೋದು. ಹಾಲು ಹಾಕೋಕ್ಕೆ ಹೋಗಬೇಡಿ. ನೋಡಿ, ಈ ಅದಕ್ಕೆ ಬಂದರೆ ಸಾಕು. ಚೆನ್ನಾಗಿ ಕುದಿಯೋಕ್ಕೆ 1-2 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಕುದೀಲಿ. ನೋಡಿ, ಕೊದೀತಾ ಇದೆ. ತುಂಬ ಟೇಸ್ಟಾಗಿರ್ತೈತೆ. ಈ ಥರನೇ ಮಾಡಿ ಕುಡೀರಿ. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಹಾಕಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.